ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೆಸರಿನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಜಿರಳೆ ಪಕ್ಷದ ಪ್ರತಿಭಟನೆ ದೇಶಾದ್ಯಂತ ಹಲವು ರೀತಿಯಲ್ಲಿ ಸುದ್ದಿಯಾಗ್ತಾ ಇದೆ. ವಿದ್ಯಾರ್ಥಿಗಳ ಪರವಾದ ಹೋರಾಟ ಅಂತ ಆರಂಭವಾದುದು ಕ್ರಮೇಣ ರಾಜಕೀಯ ವೇದಿಕೆಯಾಗಿ ರೂಪಾಂತರಗೊಂಡಿದ್ದು ಮಾತ್ರ ವಿಪರ್ಯಾಸ. ಪ್ರತಿಭಟನೆಯ ಸಂದರ್ಭದಲ್ಲಿ ಹಲವಾರು ಪ್ರಸಿದ್ಧ ಸಾರ್ವಜನಿಕ ವ್ಯಕ್ತಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ಇಲ್ಲಿ ಗಮನಾರ್ಹ. ಹಾಗಾದ್ರೆ ಯಾರೆಲ್ಲ ಪ್ರತಿಭಟನಾ ನಿರತರ ಜೊತೆ ಕಾಣಿಸಿಕೊಂಡಿದ್ದರು ಅಂತ ಒಮ್ಮೆ ನೋಡೋಣ. 2010ರಲ್ಲಿ ತಾವು ಮಾಡಿದ್ದ ಭಾಷಣದಲ್ಲಿ ಕಾಶ್ಮೀರವು ಭಾರತದ ಭಾಗವೇ ಆಗಿರಲಿಲ್ಲ ಅಂತ ಹೇಳಿದ್ದ ಭಾರತ ವಿರೋಧಿ ಹಿಂದೂ ವಿರೋಧಿ ಲೇಖಕಿ ಅರುಂಧತಿ ರಾಯ್, ರಾಷ್ಟ್ರ ವಿರೋಧಿ ಮತ್ತು ಹಿಂದೂ ವಿರೋಧಿ ಕಾರ್ಯಸೂಚಿಗಳನ್ನು ಉತ್ತೇಜಿಸುವ ವೇದಿಕೆಗಳನ್ನು ಬೆಂಬಲಿಸುವುದು ಮತ್ತು ಅಂತಹ ವೇದಿಕೆಗಳನ್ನು ಸಾರ್ವಜನಿಕ ಅಶಾಂತಿ ಮತ್ತು ಕೋಮು ಹಿಂಸಾಚಾರದ ಘಟನೆಗಳೊಂದಿಗೆ ಜೋಡಿಸುವುದನ್ನೇ ಹವ್ಯಾಸವಾಗಿಸಿಕೊಂಡಿರುವ ವಕೀಲ ಪ್ರಶಾಂತ್ ಭೂಷಣ್, ರಾಮ್ ಕೆ ನಾಮ್ ಎಂಬಂತಹ ಹೇಳಿಕೆಗಳ ಮೂಲಕ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿರುವ ಮತ್ತು ದೇಶದ ವಿರುದ್ಧದ ನರೇಟಿವ್ ಅನ್ನು ಪ್ರಚಾರ ಮಾಡಲು ತಮ್ಮ ವಾಕ್ಚಾತುರ್ಯವನ್ನು ಬಳಸುತ್ತಿರುವ ಎಎಪಿ ಸಂಸದ ಸಂಜಯ್ ಸಿಂಗ್, 2022ರಲ್ಲಿ ಕಾಳಿದೇವಿಯ ಬಗ್ಗೆ ಹೇಳಿಕೆ ನೀಡಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದ್ದ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ, ಪುರುಷರ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಗೆ ಮಹಿಳೆಯರೇ ಮೂಲ ಕಾರಣ ಎಂದು ಹೇಳಿಕೆ ನೀಡಿ ವಿವಾದಕ್ಕೀಡಾಗಿದ್ದ ಟಿವಿ ನಿರ್ಮಾಪಕ ರಘು ರಾಮ್, ರಾಷ್ಟ್ರೀಯ ಏಕೀಕರಣವನ್ನು ಹಾಳು ಮಾಡುವಂತಹ ಸಾಕಷ್ಟು ಹೇಳಿಕೆಗಳನ್ನು ನೀಡಿರುವ ವಿವಾದಾತ್ಮಕ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಮತ್ತು ಇನ್ನೂ ಹಲವು ಭಾರತ ವಿರೋಧಿ ಮನಸ್ಥಿತಿಯ ವ್ಯಕ್ತಿಗಳು ಅಲ್ಲಿ ಕಾಣಿಸಿಕೊಂಡಿದ್ದರು. ಇಂಥವರೆಲ್ಲ ಜಿರಳೆ ಪಕ್ಷದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ತಾವು ಸಪೋರ್ಟ್ ಮಾಡುವುದಾಗಿ ಹೇಳಿದ್ದಾರೆ ಅಂದ್ರೆ ಜಿರಳೆ ಪಕ್ಷದ ಸೋ ಕಾಲ್ಡ್ ಪ್ರತಿಭಟನೆಯ ಉದ್ದೇಶ ಏನಿರಬಹುದು ಅನ್ನೋದನ್ನ ಯಾರು ಬೇಕಾದರೂ ಊಹಿಸಬಹುದು ಅಲ್ವಾ?